ಹಾಯ್ ಫ್ರೆಂಡ್ಸ್, ಕಿಕೋಲ್ ಕ್ಲಾಸಸ್ಗೆ ಸ್ವಾಗತ. ನಾನು ಅಶ್ವಿನಿ. ನಾವು ಕ್ಲಾಸ್ 6 ಜಾಗ್ರಫಿ ಅರ್ತ್ ಆರ್ ಹ್ಯಾಬಿಟ್ಯಾಟ್ ಮಾಡ್ತಿದ್ದೀವಿ. ಅದರಲ್ಲಿ ಮೇಜರ್ ಲ್ಯಾಂಡ್ ಫಾರ್ಮ್ಸ್ ಆಫ್ ದಿ ಅರ್ತ್ ನೋಡ್ತಿದ್ವಿ. ಮತ್ತು ಇವತ್ತಿನ ಟಾಪಿಕ್ಕು ಪ್ಲ್ಯಾಟ್ಯೂಸ್. ಓಕೆ, ಪ್ಲ್ಯಾಟ್ಯೂಸ್ ಅಂದರೆ ಏನು, ಅದ್ರ ಫಾರ್ಮೇಷನ್ ಹೇಗಾಯಿತು, ಮತ್ತು ಅದರ ಅಡ್ವಾಂಟೇಜಸ್ ಏನು, ಇದೆಲ್ಲ ತಿಳ್ಕೊಂಡು ಹೋಗೋಣ. ನೋಡಿ, ಅಕಾರ್ಡಿಂಗ್ ಟು ದ ಡೆಫಿನಿಷನ್ ವಾಟ್ ಇಟ್ ಸೇಸ್, ಅ ಪ್ಲ್ಯಾಟೂ ಇಸ್ ಅನ್ ಎಲಿವೇಟೆಡ್ ಫ್ಲ್ಯಾಟ್ ಲ್ಯಾಂಡ್. ಇಟ್ ಈಸ್ ಅ ಫ್ಲ್ಯಾಟ್ ಟಾಪ್ಡ್ ಟೇಬಲ್ ಲ್ಯಾಂಡ್ ಸ್ಟ್ಯಾಂಡಿಂಗ್ ಅಬೌವ್ ದಿ ಸರೌಂಡಿಂಗ್ ಏರಿಯಾ ಅಂತ ಹೇಳ್ತಿದ್ದಾರೆ. ಓಕೆ, ಈ ಡೆಫಿನಿಷನ್ ಪ್ರಕಾರ ನೋಡೋದಾದರೆ ಜಸ್ಟ್ ನೋಡಿ, ಇಲ್ಲಿ ಜಸ್ಟ್ ಇದು ಒಂದು ಏರಿಯಾ ಅಂತ ತಿಳ್ಕೊಳ್ಳೋಣ. ಮತ್ತು ಇಟ್ ಸೇಸ್ ಅ ಫ್ಲ್ಯಾಟ್ ಟಾಪ್ ಏನಿದೆಯಲ್ಲ ಇದರದ್ದು ಪ್ಲ್ಯಾಟುದು, ಅದು ಫ್ಲ್ಯಾಟ್ ಆಗಿರುತ್ತೆ. ಅಂದರೆ ಇಟ್ ಈಸ್ ಅ ಎಲಿವೇಟೆಡ್. ನೋಡಿ, ಎಲಿವೇಟೆಡ್. ಇದು ಸರೌಂಡಿಂಗ್ ಏರಿಯಾ ಅಂತ ನಾವು ಕನ್ಸಿಡರ್ ಮಾಡಿದ್ರೆ, ಈ ಸರೌಂಡಿಂಗ್ ಏರಿಯಾಗಿಂತ ಪ್ಲ್ಯಾಟು ಏನಾಗಿದೆ, ಎಲಿವೇಟೆಡ್ ಆಗಿದೆ. ಮತ್ತು ಟಾಪ್ ಅಲ್ಲಿ ಏನು ಕಾಣುತ್ತೆ ಅಲ್ವಾ, ನಮಗೆ ಫ್ಲ್ಯಾಟ್ ಸರ್ಫೇಸ್ ಕಾಣುತ್ತೆ. ಫ್ಲ್ಯಾಟ್ ಟಾಪ್ ಟೇಬಲ್ ಲ್ಯಾಂಡ್ ನೋಡಿ, ಸ್ಟ್ಯಾಂಡಿಂಗ್ ಅಬೌವ್ ದಿ ಸರೌಂಡಿಂಗ್ ಏರಿಯಾ. ಸೊ ಇದನ್ನು ನಾವು ಈ ಥರ ಶೇಪಲ್ಲಿರೋದನ್ನ ನಾವು ಪ್ಲ್ಯಾಟ್ಯೂಸ್ ಅಂತ ಕರಿತೀವಿ. ಇದು ಪ್ಲ್ಯಾಟೂಸ್ ಹೇಗೆ ಫಾರ್ಮೇಷನ್ ಆಯಿತು ಅಂತ ನಾನು ಹೇಳ್ತೀನಿ. ಜಸ್ಟ್ ಇಮ್ಯಾಜಿನ್, ಇದು ಒಂದು ಮೌಂಟೇನ್ ಅಂತ. ಓಕೆನಾ, ನಮಗೆ ಮೌಂಟೇನ್ ಗೊತ್ತು ಏನಂತ, ಬೇಸ್ ಯಾವಾಗಲೂ ಬ್ರಾಡ್ ಆಗಿರುತ್ತೆ, ಮತ್ತು ಸಮ್ಮಿಟ್ಟು ಅಥವಾ ಪೀಕ್ ಏನಿದೆ ಅದು ನ್ಯಾರೋ. ಓಕೆ, ಮತ್ತು ಪಾಯಿಂಟೆಡ್ ಆಗಿರುತ್ತೆ ಅಂತ. ಏನಾಗುತ್ತೆ, ಈ ಎಕ್ಸ್ಟರ್ನಲ್ ಫೋರ್ಸಸ್ ಏನಿದೆ ಅಲ್ವಾ, ಲೈಕ್ ವಿಂಡ್, ರೇನ್, ಇದೆಲ್ಲ ಏನಾಗುತ್ತೆ ಇದ್ರ ಮೇಲೆ ಆ್ಯಕ್ಟ್ ಮಾಡುವಾಗ, ಅಂದರೆ ಬಂದು ರೇನ್ ಬಿಡು ಅಥವಾ ವಿಂಡ್ ಇಂದ ಏನಾಗುತ್ತೆ, ಈ ಮೌಂಟೇನ್ ಏನಿರುತ್ತೆ ಅಲ್ವಾ, ಅದು ಡ್ಯೂ ಟು ದಿ ವೇರ್ ಆ್ಯಂಡ್ ಟೇರ್ ಆಫ್ ದಿ ಎಕ್ಸ್ಟರ್ನಲ್ ಫೋರ್ಸಸ್ ಅದೇನಾಗುತ್ತೆ, ಈ ಥರ ಸಮಿಟ್ ಇದ್ದಿದ್ದೇನಾಗುತ್ತೆ, ಹೋಗ್ತಾ 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 ಏನು ವರ್ಷಗಳು ಕಳೀತಾ ಏನಾಗುತ್ತೆ, ಈ ಥರ ಫ್ಲ್ಯಾಟ್ ಆಗಿಬಿಡತ್ತೆ. ಅದರದ್ದೇ ಇದು ಫಾರ್ಮೇಷನ್ ಪ್ಲ್ಯಾಟೂಸ್ ಹೇಗಂತ ಗೊತ್ತಾಯಿತು ಅಲ್ವಾ. ಸೊ ದೇರ್ ವಿಲ್ ಬಿ ಅ ಮೌಂಟೇನ್ ಡ್ಯೂ ಟು ದಿ ಎಕ್ಸ್ಟರ್ನಲ್ ಫೋರ್ಸಸ್ ಏನು, ವಿಂಡು ಮತ್ತು ರೇನು, ಈ ಥರ ಎಕ್ಸೆಟ್ರಾ ಎಕ್ಸ್ಟರ್ನಲ್ ಫೋರ್ಸಸ್ಸಿಂದ ಏನಾಗುತ್ತೆ, ಇದು ಎರೋಷನ್ ಆಗ್ತಾ ಹೋಗುತ್ತೆ. ಓಕೆ, ಎರೋಡ್ ಆಗ್ತಾ 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 ನಮಗೆ ಫ್ಲ್ಯಾಟ್ ಟೇಬಲ್ ಟಾಪ್ ಏನು ಸಿಗುತ್ತೆ, ಲ್ಯಾಂಡ್ ಸಿಗುತ್ತೆ. ಅದು ಎಲಿವೇಟೆಡ್ ಆಗೂ ಇರುತ್ತೆ. ಪಾರ್ಟ್ ಆಫ್ ಮೌಂಟೇನ್ ಉಳ್ಕೊಂಡಿರುತ್ತೆ ಅಲ್ವಾ, ಅದನ್ನು ನಾವು ಪ್ಲ್ಯಾಟೂ ಅಂತ ಕರಿತೀವಿ. ನೋಡಿ, a plateau is an elevated flat land. It is a flat top table land standing above the surrounding areas. Okay, this is how the plateau is formed. ನೋಡಿ, a plateau may have one or more sides with steep slopes. ಈ ಸ್ಲೋಪ್ಸ್ ಏನಿರುತ್ತೆ ಅಲ್ಲ ಪ್ಲ್ಯಾಟೂದು, ಅದು ಸ್ಟೀಪ್ ಆಗಿರುತ್ತೆ. ಒನ್ ಆರ್ ಮೋರ್ ಸೈಡ್ಸ್. ಓಕೆ, ಈ ಥರ ಇರೋದು ಏನಾಗುತ್ತೆ, ಎರೋಷನ್ ಆಗಿ ಈ ಥರ ಸ್ಟೀಪ್ ಸ್ಲೋಪ್ಸ್ ಆಗತ್ತೆ. ಓಕೆ, ಒನ್ ಆರ್ ಮೋರ್ ಸೈಡ್ಸ್. ನೆಕ್ಸ್ಟು ಹೈಟು ಫ್ಯೂ 100 meters to several 1000 meters. ಈ ಪ್ಲ್ಯಾಟೂ ಏನಿದೆ ಅಲ್ವಾ, ಅದು ಫ್ಯೂ 100 meters ಸ್ಟಾರ್ಟ್ ಆಗಿ ಜಸ್ಟ್ ಇಮ್ಯಾಜಿನ್ 500 to 5000 meters ಈ ಥರ ಹೈಟ್ ವೇರಿ ಆಗ್ತಾ ಇರುತ್ತೆ. ಚಿಕ್ಕ ಪ್ಲ್ಯಾಟೂಸು ನೋಡ್ಬೋದು ನಾವು, ತುಂಬ ದೊಡ್ಡ ಪ್ಲ್ಯಾಟೂಸು ನೋಡ್ಬೋದು. ಏಜ್ ಏನಿರುತ್ತೆ ನೋಡಿ, ಮೇ ಬಿ ಯಂಗ್ ಆರ್ ಓಲ್ಡ್, ಲೈಕ್ ಮೌಂಟೇನ್ಸ್ ಗೊತ್ತು ಅಲ್ಲ ನಮಗೆ, ಓಲ್ಡೆಸ್ಟ್ ಮೌಂಟೇನ್ಸು, ಯಂಗ್ ಫೋಲ್ಡ್ ಮೌಂಟೇನ್ಸ್ ಆ ಥರ. ಈ ಥರ ಪ್ಲ್ಯಾಟೂಸಲ್ಲೂ ಅಷ್ಟೇ ಯಂಗ್ ಪ್ಲ್ಯಾಟೂಸು ಇರುತ್ತೆ, ಅಂದರೆ ಈಗೀಗ ಎರೋಡ್ ಆಗಿ ಮೌಂಟೇನ್ಸು ಫಾರ್ಮ್ ಆಗಿರೋ ಪ್ಲ್ಯಾಟೂಸು ಇರುತ್ತೆ, ತುಂಬ ಓಲ್ಡ್ ಪ್ಲ್ಯಾಟೂಸು ಇರುತ್ತೆ ನೋಡಿ. ಮತ್ತು ಎಕ್ಸಾಂಪಲ್ಸ್ ನೋಡೋಣ. ನೋಡಿ, ಡೆಕ್ಕನ್ ಪ್ಲ್ಯಾಟೂ ಇನ್ ಇಂಡಿಯಾ. ಓಕೆ, ಜಸ್ಟ್ ಇಮ್ಯಾಜಿನ್. ಓಕೆ, ನೋಡಿ, ಇದನ್ನು ನಮ್ಮ ಇಂಡಿಯಾ ಅಂತ ತಿಳ್ಕೊಳ್ಳೋಣ. ಈ ಡೆಕ್ಕನ್ ಪ್ಲ್ಯಾಟೂ ಎಲ್ಲಿ ಬರುತ್ತೆ ಗೊತ್ತಾ, ಈ ಪೆನಿನ್ಸುಲಾರ್ ಇಂಡಿಯಾ ಏನಿದೆ ಅಲ್ವಾ, ಈ ಪಾರ್ಟ್ನ ನಾವು ಡೆಕ್ಕನ್ ಪ್ಲ್ಯಾಟೂ ಅಂತ ಕರಿತೀವಿ. ಡೆಕ್ಕನ್ ಪ್ಲ್ಯಾಟೂ. ಓಕೆ, ಗೊತ್ತಾಯ್ತಲ್ಲ. ಮಹಾರಾಷ್ಟ್ರ, ಒರಿಸ್ಸಾ, ಮತ್ತು ದೆನ್ ಕರ್ನಾಟಕ, ತಮಿಳ್ನಾಡು, ದೆನ್ ಪಾರ್ಟ್ಸ್ ಆಫ್ ಕೇರಳ, ಈ ಥರ ಡೆಕ್ಕನ್ ಪ್ಲ್ಯಾಟೂ ಸ್ಪ್ರೆಡ್ ಆಗಿದೆ. ಸೊ ಒನ್ ಆಫ್ ದಿ ಓಲ್ಡೆಸ್ಟ್ ಪ್ಲ್ಯಾಟೂ, ಈ ಪ್ಲ್ಯಾಟೂ ಏನಿದೆ ಇಟ್ ಇಸ್ ಒನ್ ಆಫ್ ದಿ ಓಲ್ಡೆಸ್ಟ್ ಪ್ಲ್ಯಾಟೂ. ನೆಕ್ಸ್ಟು ಈಸ್ಟ್ ಆಫ್ರಿಕನ್ ಪ್ಲ್ಯಾಟೂ, ಕೀನ್ಯಾ, ತಂಜಾನಿಯಾ ಮತ್ತು ಉಗಾಂಡಾ ಅಲ್ಲಿ ಇರೋದು ಈಸ್ಟ್ ಆಫ್ರಿಕನ್ ಪ್ಲ್ಯಾಟೂ. ಪ್ಲೀಸ್ ಸಿ ದಿ ಅಟ್ಲಾಸ್ ಅಥವಾ ಮ್ಯಾಪ್ ಯಾವುದಾದ್ರೂ ನೋಡಿ. ನೆಕ್ಸ್ಟು ವೆಸ್ಟರ್ನ್ ಪ್ಲ್ಯಾಟೂ ಆಫ್ ಆಸ್ಟ್ರೇಲಿಯಾ,
ಓಕೆ. ದೆನ್ ಟಿಬೆಟನ್ ಪ್ಲಾಟು, ಇದು ಏನು ಟಿಬೆಟನ್ ಪ್ಲಾಟು ನೋಡಿ, ಈ ಪಾರ್ಟ್ ಏನಿದೆ ಅಲ್ವಾ ಇದು ಟಿಬೆಟ್ಟು. ಸೊ ಇಲ್ಲಿ ಟಿಬೆಟನ್ ಪ್ಲಾಟು ಇದೆ. ಓಕೆ, ನೌ ಇಟ್ ಬಿಲಾಂಗ್ಸ್ ಟು ಚೈನಾ. ಸೊ ಟಿಬೆಟನ್ ಪ್ಲಾಟು ಅದು ನೋಡಿ, ಇಟ್ ಈಸ್ ದಿ ಹೈಯೆಸ್ಟ್ ಪ್ಲಾಟು ಇನ್ ದಿ ವರ್ಲ್ಡ್. ಓಕೆ, ತುಂಬ ಹೈಯೆಸ್ಟ್ ಪ್ಲಾಟು ಇದು, ದೊಡ್ಡದು. ಮತ್ತು ಎಷ್ಟಿದೆ ನೋಡಿ ಎಲಿವೇಶನ್, 4000 to 6000 ಮೀಟರ್ಸ್ ಅಬೌವ್ ದಿ ಸಿ ಲೆವೆಲ್. ನಮಗೆ ಗೊತ್ತು ಅಲ್ವಾ ಸಿ ಲೆವೆಲ್ ಕಾನ್ಸೆಪ್ಟ್ಸು, ಲಾಸ್ಟ್ ಕ್ಲಾಸಸ್ ಎಲ್ಲ ನೋಡಿದ್ವಿ. ಸೊ ಸಿ ಲೆವೆಲ್ ಇದ್ರೆ ಇದಂತ ತಿಳ್ಕೊಂಡ್ರೆ ಇದು 4000 to ಎಷ್ಟು 4000 to 6000 ಅಬೌವ್ ದಿಸ್ ಸಿ ಲೆವೆಲ್. ಯಾವುದು ಟಿಬೆಟನ್ ಪ್ಲಾಟು. ಇಟ್ ಈಸ್ ದಿ ಹೈಯೆಸ್ಟ್ ಪ್ಲಾಟು ಇನ್ ದಿ ವರ್ಲ್ಡ್. ಓಕೆ, ಇದು ಪ್ಲಾಟೂದು ಡೆಫಿನಿಷನ್ ಮತ್ತು ಫಾರ್ಮೇಷನ್ ಆಗಿತ್ತು. ನೆಕ್ಸ್ಟ್ ನಾವು ಪ್ಲಾಟೂ ಅಡ್ವಾಂಟೇಜಸ್ ಏನು ಅಂತ ನೋಡೋಣ. ಓಕೆ, ನೆಕ್ಸ್ಟು ಅಡ್ವಾಂಟೇಜಸ್ ಅಥವಾ ಯೂಸ್ಫುಲ್ನೆಸ್ ನೋಡೋಣ. ನೋಡಿ, ಇಟ್ ಈಸ್ ರಿಚ್ ಇನ್ ಮಿನರಲ್ ಡೆಪಾಸಿಟ್ಸ್ ಅಂತ ಹೇಳ್ತಿದ್ದಾರೆ. ಹೇಗೆ ರಿಚ್ ಇನ್ ಮಿನರಲ್ ಡೆಪಾಸಿಟ್ಸ್? ನಮಗೆ ಗೊತ್ತು ಮೌಂಟೇನ್ಸ್ ಹೆಂಗೆ ಫಾರ್ಮೇಷನ್ ಆಯಿತು ಅಂತ ಅಲ್ವಾ. ಅದೇ ನಾವು ಏನು ಫಾಲ್ಟ್ ಆ್ಯಂಡ್ ಫೋಲ್ಡಿಂಗ್ ಎಲ್ಲ ನೋಡಿದ್ವಿ. ಸೊ ಏನಾಗುತ್ತೆ ಆಗ ಅರ್ತ್ದು ಮಿನರಲ್ಸು ಏನೇನಿರುತ್ತೆ ಅದು ಮೇಲೆ ಬಂದು ಮೌಂಟೇನ್ಸ್ ಫಾರ್ಮ್ ಆಗುತ್ತೆ, ಮೌಂಟೇನ್ಸಿಂದ ಪ್ಲಾಟೂಸ್ ಫಾರ್ಮ್ ಆಗುತ್ತೆ. ಆಗ ಕೆಳಗಡೆ ಅರ್ತಲ್ಲಿರೋ ಡೆಪೋಸಿಷನ್ಸ್ ಎಲ್ಲ ಏನಾಗಿರುತ್ತೆ ಮೇಲೆ ಬಂದಿರುತ್ತೆ ಅಲ್ವಾ ಫಾರ್ಮೇಷನ್ ಆಗುವಾಗ. ಸೊ ಹಾಗಾಗಿ ದಿಸ್ ಇಸ್ ರಿಚ್ ಇನ್ ಮಿನರಲ್ ಡೆಪಾಸಿಟ್ಸ್. ಎಕ್ಸಾಂಪಲ್ಸ್ ನೋಡಿ, ಆಫ್ರಿಕನ್ ಪ್ಲಾಟೂ ಇಸ್ ಫೇಮಸ್ ಫಾರ್ ಗೋಲ್ಡ್ ಆ್ಯಂಡ್ ಡೈಮಂಡ್ ಮೈನಿಂಗ್. ಇಲ್ಲಿ ಮೈನಿಂಗ್ ಮಾಡ್ತಾರೆ ಗೋಲ್ಡ್ ಆ್ಯಂಡ್ ಡೈಮಂಡು. ಸೊ ಆಫ್ರಿಕನ್ ಪ್ಲಾಟೂ ಇಸ್ ಫೇಮಸ್ ಫಾರ್ ತುಂಬ ಜಾಸ್ತಿ ನೀವು ಗೋಲ್ಡ್ ಮತ್ತು ಡೈಮಂಡ್ಸ್ ನೋಡ್ಬೋದು ಅಲ್ಲಿ ಆಫ್ರಿಕನ್ ಪ್ಲಾಟೂ ಅಲ್ಲಿ. ನೆಕ್ಸ್ಟು ಛೋಟಾ ನಾಗ್ಪುರ್ ಪ್ಲಾಟೂ ಹ್ಯಾಸ್ ಹ್ಯೂಜ್ ರಿಸರ್ವ್ಸ್ ಆಫ್ ಅಯರ್ನ್, ಕೋಲ್ ಆ್ಯಂಡ್ ಮ್ಯಾಂಗನೀಸ್. ಈ ಥರ ಮಿನರಲ್ಸ್ ಇರುತ್ತೆ. ನೆಕ್ಸ್ಟು ಎಕ್ಸಾಂಪಲ್ ನಮಗೆ ಗೊತ್ತು, ಮೂವಿನೇ ಆಗಿದೆ ಅದ್ರ ಬಗ್ಗೆ, KGF ಅಂದರೆ ಕೋಲಾರ್ ಗೋಲ್ಡ್ ಫೀಲ್ಡ್. ನಮಗೆ ಗೊತ್ತು ನಮ್ಮ ಕರ್ನಾಟಕ ಏನಿದೆ ಅದು ಡೆಕ್ಕನ್ ಪ್ಲಾಟೂದು ಒಂದು ಪಾರ್ಟ್. ಸೊ ಹಾಗಾಗಿ ನಾವು KGF ಅಂದರೆ ಕೋಲಾರ್ ಗೋಲ್ಡ್ ಫೀಲ್ಡ್ಸಲ್ಲಿ ಕೂಡ ನಾವು ಗೋಲ್ಡ್ ಮೈನಿಂಗ್ ಮಾಡ್ತೀವಿ. ಸೊ ಅದು ಕೂಡ ಮಿನರಲ್ ಅಂತ ನಾವು ಹೇಳ್ಬೋದು ಎಕ್ಸಾಂಪಲ್ ಆಗಿ. ನೆಕ್ಸ್ಟು ದೆರ್ ಆರ್ ಸೆವ್ರಲ್ ವಾಟರ್ ಫಾಲ್ಸ್ ಇನ್ ದ ಪ್ಲಾಟೂಸ್. ಈ ಪ್ಲಾಟೂಸ್ ಏನಿದೆಯಲ್ಲ ಅದರಲ್ಲಿ ಜಾಸ್ತಿ ನಾವು ವಾಟರ್ ಫಾಲ್ಸ್ ನೋಡ್ಬೋದು, ಅಂದರೆ ಜಲಪಾತಗಳನ್ನ ನಾವು ನೋಡ್ಬೋದು. ವಾಟರ್ ಫಾಲ್ಸ್ ಇರೋದ್ರಿಂದ ಏನು ಆ್ಯಡೆಡ್ ಅಡ್ವಾಂಟೇಜ್ ನೋಡಿ, ಅದು ಟೂರಿಸ್ಟ್ಸ್ಗೆ ಅಟ್ರ್ಯಾಕ್ಟ್ ಮಾಡುತ್ತೆ. ಸೊ ಟೂರಿಸಮ್ ಪ್ರಮೋಟ್ ಆಗುತ್ತೆ. ಯಾವ್ಯಾವ ಸ್ಟೇಟ್ ಅಥವಾ ಕಂಟ್ರಿಯಲ್ಲಿ ವಾಟರ್ ಫಾಲ್ಸ್ ಇರುತ್ತೋ ಅದನ್ನು ನೋಡೋಕ್ಕೆ ಜನ ಬರ್ತಾರೆ. ಜನ ಬಂದಾಗ ಏನಾಗುತ್ತೆ, ಆ ಸ್ಟೇಟ್ ಗವರ್ಮೆಂಟ್ ಅಥವಾ ಕಂಟ್ರಿಗೆ ಏನಾಗುತ್ತೆ, ರೆವಿನ್ಯೂ ಜನ್ರೇಟ್ ಆಗುತ್ತೆ. ಸೊ ಇದರಿಂದ ಎಕನಾಮಿ ಕೂಡ ಗ್ರೋತ್ ಆಗುತ್ತೆ. ನೆಕ್ಸ್ಟು ವಾಟರ್ ಫಾಲ್ಸಿಂದ ನಮಗೆ ಗೊತ್ತು ನಾವು ಹೈಡ್ರೋ ಎಲೆಕ್ಟ್ರಿಸಿಟಿ ತೆಗಿಬೋದು. ಅಂದರೆ ಈ ವಾಟರ್ ಫಾಲ್ಸಲ್ಲಿ ಏನು ಮಾಡ್ತೀವಿ ನಾವು, ಕೆಳಗಡೆ ಟರ್ಬೈನ್ ಫಿಟ್ ಮಾಡ್ತೀವಿ. ಆ ಟರ್ಬೈನ್ ಈ ವಾಟರ್ದು ಫೋರ್ಸ್ಗೆ ಟರ್ಬೈನ್ ಮೇಲೆ ಬಿದ್ದರೆ ಟರ್ಬೈನ್ ರೊಟೇಟ್ ಆಗಿ ಏನಾಗುತ್ತೆ, ಎಲೆಕ್ಟ್ರಿಸಿಟಿ ಜನ್ರೇಟ್ ಆಗುತ್ತೆ. ಅದನ್ನು ನಾವು ಹೈಡ್ರೋ ಎಲೆಕ್ಟ್ರಿಸಿಟಿ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ, ಹುಂಡ್ರು ಫಾಲ್ಸ್ ಇನ್ ಛೋಟಾ ನಾಗ್ಪುರ್ ಪ್ಲಾಟೂ. ನೆಕ್ಸ್ಟ್ ಜೋಗ್ ಫಾಲ್ಸ್ ಇನ್ ಕರ್ನಾಟಕ, ಅಂದರೆ ಅದು ಡೆಕ್ಕನ್ ಪ್ಲಾಟೂ ಅಲ್ಲಿ ಇರುತ್ತೆ. ಜೋಗ್ ಜಲಪಾತ ನೀವು ಕೇಳಿರ್ತೀರ ಅಲ್ವಾ. ನೆಕ್ಸ್ಟ್ ನೋಡಿ, ದ ಲಾವಾ ಪ್ಲಾಟೂಸ್. ಈ ಪ್ಲಾಟೂಸಲ್ಲಿ ಮಾಲ್ಟನ್ ಅಥವಾ ವಾಲ್ಕ್ಯಾನಿಕ್ ಇರಪ್ಷನ್ಸಿಂದ ಫಾರ್ಮ್ ಆಗಿರೋ ಮೌಂಟೇನ್ಸ್ ಎರೋಡ್ ಆಗಿ ಏನು ಪ್ಲಾಟೂಸ್ ಆಗಿರುತ್ತೆ ಅಲ್ವಾ, ಅದನ್ನು ನಾವು ಲಾವಾ ಪ್ಲಾಟೂಸ್ ಅಂತ ಕರಿತೀವಿ. ಇದನ್ನು ಏನು ನೋಡಿ, ರಿಚ್ ಇನ್ ಬ್ಲ್ಯಾಕ್ ಸಾಯಿಲ್ ಮತ್ತು ಫರ್ಟೈಲ್ ಆ್ಯಂಡ್ ಅದು ಬ್ಲ್ಯಾಕ್ ಸಾಯಿಲಲ್ಲಿ ರಿಚ್ ಇರುತ್ತೆ. ಸೊ ಈ ಬ್ಲ್ಯಾಕ್ ಸಾಯಿಲು ತುಂಬ ಫರ್ಟೈಲ್ ಅಂದರೆ ತುಂಬ ರಸವತ್ತಾಗಿರುತ್ತೆ. ಓಕೆ, ಅದು ಫರ್ಟೈಲ್ ಮತ್ತು ಗುಡ್ ಫಾರ್ ಅಗ್ರಿಕಲ್ಚರ್. ಇದು ಎಸ್ಪೆಷಲಿ ಕಾಟನ್ ಏನಿದೆ ಅಲ್ವಾ ಅದಕ್ಕೆ ಬ್ಲ್ಯಾಕ್ ಸಾಯಿಲ್ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಓಕೆ, ಇದು ಬಂದ್ಬಿಟ್ಟು ನಮ್ಮದು ಪ್ಲಾಟೂಸ್ ಬಗ್ಗೆ ಆಗಿತ್ತು. ಪ್ಲಾಟೂ ಫಾರ್ಮೇಷನ್ ನೋಡಿರ್ತೀವಲ್ಲ, ಈ ಥರ ಲಾವಾ ಡೆಪಾಸಿಟ್ಸ್ ಆಗುವಾಗ ಈ ಥರ ಡೆಪಾಸಿಟ್ ಆದರೆ ಅದು ನೋಡಿ ಸರೌಂಡಿಂಗ್ ಏರಿಯಾಸ್ಗಿಂತ ಮೇಲಿದೆ, ಎಲಿವೇಟೆಡಲ್ಲಿದೆ ಮತ್ತು ಟೇಬಲ್ ಟಾಪ್ ಥರ ಫಾರ್ಮೇಷನ್ ಇರುತ್ತೆ. ಓಕೆ, ಸೊ ಮೌಂಟೇನ್ಸ್ ಎರೋಡ್ ಆಗೋದು ಮಾತ್ರ ಅಲ್ಲ, ಈ ಥರ ಡೆಪೋಸಿಷನ್ಸಿಂದನೂ ಪ್ಲಾಟೂಸ್ ಫಾರ್ಮ್ ಆಗುತ್ತೆ. ಓಕೆ, ಸೊ ಇದು ಪ್ಲಾಟೂಸ್ ಬಗ್ಗೆ ಆಗಿತ್ತು. ನೆಕ್ಸ್ಟ್ ನಾವು ಪ್ಲೇನ್ಸ್ ನೋಡೋಣ. ಓಕೆ, ನೆಕ್ಸ್ಟು ಪ್ಲೇನ್ಸ್ ಅಂದರೆ ಏನು ಅಂತ ನೋಡೋಣ. ವಾಟ್ ಆರ್ ಪ್ಲೇನ್ಸ್? ಲಾರ್ಜ್ ಸ್ಟ್ರೆಚಸ್ ಆಫ್ ಫ್ಲ್ಯಾಟ್ ಲ್ಯಾಂಡ್, ಜನರಲಿ ನಾಟ್ ಮೋರ್ ದೆನ್ 200 meters above sea level. ಇದು ನಮಗೆ ಗೊತ್ತು. ಜಸ್ಟ್ ಕನ್ಸಿಡರ್ ದಿಸ್ ಟು ಬಿ ಅ sea level.
ಓಕೆ. ಈ ಸಿ ಲೆವೆಲ್ಗಿಂತ 200 ಮೀಟರ್ಸ್ ಯಾವುದು ಲ್ಯಾಂಡ್ ಎಲಿವೇಟ್ ಆಗಿರುತ್ತೆ ನೋಡಿ. ನಾಟ್ ಮೋರ್ ದೆನ್ 200 ಮೀಟರ್ಸ್ಗಿಂತ ಜಾಸ್ತಿ ಇರಲ್ಲ, ಇನ್ಫ್ಯಾಕ್ಟ್ 200 ಮೀಟರ್ಸ್ಗಿಂತ ಕಡಿಮೆ ಇರುತ್ತೆ. ಓಕೆ, ಈ ಥರ 200 ಮೀಟರ್ಸ್ನ ಮೀನ್ ಸಿ ಲೆವೆಲ್ಗಿಂತ 200 ಮೀಟರ್ಸ್ ಯಾವುದು ಲಾರ್ಜ್ ಸ್ಟ್ರೆಚಸ್, ತುಂಬ ಕಣ್ಣಾಯಿಸಿದಷ್ಟು ದೂರನೂ ನಾವು ಈ ಫ್ಲ್ಯಾಟ್ ಲ್ಯಾಂಡ್ನ ನೋಡ್ಬೋದು. ಆ ಥರ ಲ್ಯಾಂಡ್ನ ನಾವು ಈಗ ನಮ್ಮ ಏರಿಯಾ ನಾವೇನು ವಾಸ ಮಾಡ್ತಿದ್ದೀವಲ್ಲ ಇದನ್ನು ನಾವು ಪ್ಲೇನ್ಸ್ ಅಂತ ಕರಿತೀವಿ. ನಾವು ಮೌಂಟೇನ್ಸ್ ಮೇಲೆ ಎಲ್ಲೂ ಹೋಗಿಲ್ಲ ಅಲ್ಲ, ಅಥವಾ ಪ್ಲಾಟೂಸ್ ಮೇಲೆ ಎಲ್ಲ, ನಾವಿರೋದು ಪ್ಲೇನ್ಸ್ ಮೇಲೆ. ಸೊ ಲಾರ್ಜ್ ಸ್ಟ್ರೆಚಸ್ ಆಫ್ ಫ್ಲ್ಯಾಟ್ ಲ್ಯಾಂಡ್. ಓಕೆನಾ, ಇದು 200 ಮೀಟರ್ಸ್ಗಿಂತ ಜಾಸ್ತಿ ಇರಲ್ಲ ಮೀನ್ ಸಿ ಲೆವೆಲ್ಗಿಂತ. ಇದನ್ನು ನಾವು ಏನಂತ ಕರಿತೀವಿ, ಪ್ಲೇನ್ಸ್ ಅಂತ ಕರಿತೀವಿ. ಫಾರ್ಮೇಷನ್ ನೋಡಿ, ಪ್ಲೇನ್ಸ್ ಆರ್ ಫಾರ್ಮ್ಡ್ ಬೈ ರಿವರ್ಸ್. ಈ ಪ್ಲೇನ್ಸ್ ಏನಿದೆಯಲ್ಲ ಅದ್ರ ಫಾರ್ಮೇಷನ್ ಯಾವುದರಿಂದ ಆಗೋದು, ರಿವರ್ಸಿಂದ. ಹೇಗೆ ಅಂತ ನೋಡಿ, ಜಸ್ಟ್ ಇಮ್ಯಾಜಿನ್ ದಿಸ್ ಟು ಬಿ ಅ ಮೌಂಟೇನ್. ಈ ಮೌಂಟೇನಲ್ಲಿ ಒಂದು ರಿವರ್ ಫ್ಲೋ ಆಗ್ತಾ ಇದೆ ಈ ಥರ ಅಂತ ತಿಳ್ಕೊಳ್ಳೋಣ. ಓಕೆ, ದಿಸ್ ರಿವರ್ ಇಸ್ ಫ್ಲೋಯಿಂಗ್ ಇನ್ ಅ ಮೌಂಟೇನ್. ಓಕೆ, ಅದೇನಾಗುತ್ತೆ, ರಿವರು ಈ ಮೌಂಟೇನ್ಸ್ ಸ್ಲೋಪ್ಸಲ್ಲಿ ಹೋಗುವಾಗ ರಿವರ್ ಏನಾಗುತ್ತೆ, ತುಂಬ ಪ್ರೆಷರಿಂದ ಫ್ಲೋ ಆಗುತ್ತೆ, ತುಂಬ ರಭಸವಾಗಿ ಹೋಗ್ತಾ ಇರುತ್ತೆ ನೀರು. ಗೊತ್ತು ಅಲ್ವಾ, ನೀವು ಈಗ ಮೌಂಟೇನ್ಸಲ್ಲೆಲ್ಲ ನೀವು ರಿವರ್ಸ್ನ ಹೋಗಿ ನೋಡಿದ್ರೆ ಅದ್ರದ್ದು ಫ್ಲೋ ಏನಿರುತ್ತೆ ತುಂಬ ಜಾಸ್ತಿ ಇರುತ್ತೆ. ಆಗೇನಾಗುತ್ತೆ ನೋಡಿ, ದ ರಿವರ್ಸ್ ಫ್ಲೋ ಡೌನ್ ದ ಸ್ಲೋಪ್ಸ್ ಆಫ್ ಮೌಂಟೇನ್ಸ್. ಈ ಥರ ಮೌಂಟೇನ್ ಸ್ಲೋಪ್ಸಿಂದ ಫ್ಲೋ ಆಗುವಾಗ ತುಂಬ ಪ್ರೆಷರ್ ಇರೋದ್ರಿಂದ ಏನಾಗುತ್ತೆ, ಈ ಕಡೆ ಅಕ್ಕಪಕ್ಕದಿರಲಿರೋ ಏನು ಮಣ್ಣು, ಸ್ಟೋನ್ಸು, ಪೆಬಲ್ಸು ಏನಿದು ಅದನ್ನೆಲ್ಲ ತನ್ನ ಜೊತೆ ಎಳ್ಕೊಂಡು ಬರುತ್ತೆ ಆ ಫೋರ್ಸ್ಗೆ. ಓಕೆನಾ, ಈ ಥರ ರಿವರ್ ಫ್ಲೋ ಆಗುತ್ತೆ ಅಂತ ತಿಳ್ಕೊಳ್ಳಿ. ಸೊ ಏನಾಗುತ್ತೆ, ಅದ್ರ ಜೊತೆ ಸ್ಟೋನ್ಸ್, ಪೆಬಲ್ಸ್, ದೊಡ್ಡ ದೊಡ್ಡ ಏನು ಟ್ರೀ ಬ್ರಾಂಚಸ್ ಏನೇನು ಬಿದ್ದಿರುತ್ತಲ್ಲ ಅದನ್ನೆಲ್ಲ ಎಳ್ಕೊಂಡು ಬರುತ್ತೆ. ಎಳ್ಕೊಂಡು ಬಂದು ಏನಾಗುತ್ತೆ, ಈ ಫ್ಲೋ ಹೋಗ್ತಾ ಹೋಗ್ತಾ ಮೌಂಟೇನ್ ಸ್ಲೋಪ್ಸ್ ಕಡಿಮೆ ಆಗ್ತಾ ಆಗ್ತಾ ಏನಾಗುತ್ತೆ, ರಿವರ್ದು ಫ್ಲೋ ಕೂಡ ಕಡಿಮೆ ಆಗುತ್ತೆ. ಆಗ್ತಾ ಆಗ್ತಾ ರಿವರ್ ಫ್ಲೋ ಫುಲ್ ಕಡಿಮೆ ಆದಾಗ ಏನಾಗುತ್ತೆ, ಅದು ಎತ್ಕೊಂಡು ಬಂದಿರೋ ಸ್ಟೋನ್ಸ್, ಸ್ಯಾಂಡ್ ಏನಿರುತ್ತೆ, ಡೆಪಾಸಿಟ್ಸ್ ಎಲ್ಲ ಏನಿರುತ್ತೆ ಅಲ್ವಾ, ಅದನ್ನು ತನ್ನ ಬ್ಯಾಂಕ್ಸ್ಗೆ ಈ ಥರ ಡೆಪಾಸಿಟ್ ಮಾಡ್ತಾ ಹೋಗುತ್ತೆ ಎರಡು ಸೈಡ್. ಆ ಡೆಪಾಸಿಷನಿಂದ ಫಾರ್ಮ್ ಆಗೋ ಲ್ಯಾಂಡ್ಸೇ ನಾವು ಪ್ಲೇನ್ಸ್ ಅಂತ ಕರಿತೀವಿ. ಈ ಥರ ಬಂದು ಡೆಪಾಸಿಟ್ಸ್ ಆಗ್ತಾ ಇರುತ್ತೆ. ಓಕೆ, ಇದು ಗುಡ್ಡೆ ಥರ ಯಾಕೆ ಡೆಪಾಸಿಟ್ ಆಗಲ್ಲ, ದ ರಿವರ್ ಕೀಪ್ಸ್ ಫ್ಲೋಯಿಂಗ್, ಹೋಗ್ತಾ ಇರುತ್ತೆ ಮುಂದೆ ಮುಂದೆ. ಸೊ ಆಗೇನಾಗುತ್ತೆ, ಇಲ್ಲಿ ಸ್ವಲ್ಪ ಡೆಪಾಸಿಷನ್ಸ್, ಹಂಗೆ ಮುಂದೆ ಇನ್ನು ಡೆಪಾಸಿಷನ್ಸ್ ಮಾಡ್ತಾ 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 ಈ ಥರ ಪ್ಲೇನ್ಸ್ನ ಫಾರ್ಮ್ ಮಾಡುತ್ತೆ ನೋಡಿ. ದೆನ್ ದೇ ಡೆಪಾಸಿಟ್ ದೇರ್ ಲೋಡ್ ಕನ್ಸಿಸ್ಟಿಂಗ್ ಆಫ್ ಸ್ಟೋನ್, ಸ್ಯಾಂಡ್, ಸಿಲ್ಟ್ ಅಲಾಂಗ್ ದೇರ್ ಕೋರ್ಸಸ್ ಆ್ಯಂಡ್ ದೇರ್ ವ್ಯಾಲೀಸ್. ಆ ಫ್ಲೋ ಆಗ್ತಾ ಆಗ್ತಾ ತನ್ನ ಜೊತೆ ತಂದಿರೋ ಲೋಡ್ನೆಲ್ಲ ಈ ಕಡೆ ಆ ಕಡೆ ಡೆಪಾಸಿಟ್ಸ್ ಮಾಡ್ತಾ ಹೋಗುತ್ತೆ. ಓಕೆ, ಇದು ಪ್ಲೇನ್ ಹೇಗೆ ಫಾರ್ಮ್ ಆಯ್ತು ಅಂತ ಗೊತ್ತಲ್ಲ, ಇಟ್ ಈಸ್ ಮೇನ್ಲಿ ಬಿಕಾಸ್ ಆಫ್ ದಿ ರಿವರ್ಸ್ ತನ್ನ ಜೊತೆ ತೊಗೊಂಡು ಬರೋ ಡೆಪಾಸಿಟ್ಸ್ ಅದನ್ನೆಲ್ಲ ಡಂಪ್ ಮಾಡ್ತಾ ಮಾಡ್ತಾ ಹೋಗಿ ನಮಗೆ ಪ್ಲೇನ್ಸ್ ಫಾರ್ಮ್ ಆಗಿದೆ. ಪ್ಲೇನ್ಸ್ ಅಂದರೆ ಗೊತ್ತಾಯ್ತಲ್ಲ, ಫ್ಲ್ಯಾಟ್ ಲ್ಯಾಂಡ್, ಲಾರ್ಜ್ ಸ್ಟ್ರೆಚಸ್ ಆಫ್ ಫ್ಲ್ಯಾಟ್, ಏಕರ್ಸ್, ಥೌಸಂಡ್ಸ್ ಆಫ್ ಏಕರ್ಸ್ ಈ ಥರ ಫಾರ್ಮೇಷನ್ ಆಗಿರುತ್ತೆ. ಓಕೆ, ಇದನ್ನು ನಾವು ಪ್ಲೇನ್ಸ್ ಅಂತ ಕರಿತೀವಿ. ನೆಕ್ಸ್ಟು ಪ್ಲೇನ್ಸ್ದು ಅಡ್ವಾಂಟೇಜಸ್ ಏನು ಅಂತ ನೋಡೋಣ. ಪ್ಲೇನ್ಸ್ ನೋಡ್ತಾ ಇದ್ವಿ ಅಲ್ವಾ, ಪ್ಲೇನ್ಸ್ದು ಯೂಸ್ಫುಲ್ನೆಸ್ ಅಥವಾ ಇಂಪಾರ್ಟೆನ್ಸ್ ಏನು ಅಂತ ನೋಡೋಣ. ಓಕೆ, ನೋಡಿ ಇಲ್ಲಿ ಪ್ಲೇನ್ಸ್ ಆರ್ ಥಿಕ್ಲಿ ಪಾಪ್ಯುಲೇಟೆಡ್ ರೀಜನ್ಸ್ ಆಫ್ ದಿ ವರ್ಲ್ಡ್. ಏನು ಹೇಳ್ತಿದ್ದಾರೆ ಇಲ್ಲಿ, ಪಾಪ್ಯುಲೇಷನ್ ಏನಿದೆ ಅಲ್ವಾ ಪ್ಲೇನ್ಸಲ್ಲಿ ತುಂಬ ತುಂಬ ಜಾಸ್ತಿ ಇರುತ್ತೆ ವೆನ್ ಕಂಪೇರ್ ಟು ಅದರ್ ಏರಿಯಾಸ್ ಲೈಕ್ ಮೌಂಟೇನ್ಸು ಅಥವಾ ಪ್ಲ್ಯಾಟ್ಯೂಸ್. ಈ ಥರ ಎಲ್ಲ ಕಂಪೇರ್ ಮಾಡಿದ್ರೆ ಪ್ಲೇನ್ಸ್ ಮೇಲೆ ತುಂಬ ಜನ ವಾಸ ಮಾಡ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಯಾಕೆ ಅಂತ ನೋಡೋಣ. ನೋಡಿ, ಪ್ಲೇನ್ಸ್ ಆರ್ ವೆರಿ ಫರ್ಟಿಲಿಟಿ ಅಂದರೆ ಗೊತ್ತು ಅಲ್ಲ, ತುಂಬ ರಸವತ್ತಾದ ಭೂಮಿ ಇದಾಗಿರುತ್ತೆ. ಅದು ಯಾಕೆ, ಬಿಕಾಸ್ ರಿವರ್ ತನ್ನ ಜೊತೆ ತುಂಬ ಸ್ಯಾಂಡ್ಸು, ಸೆಡಿಮೆಂಟೇಷನ್ಸು ಮತ್ತು ಸ್ಯಾಂಡು, ಸಿಲ್ಟು, ಈ ಫರ್ಟೈಲ್ ಎಲಿಮೆಂಟ್ಸು, ಮಿನರಲ್ಸ್ ಏನೇನಿದೆಯಲ್ಲ ಅದನ್ನೆಲ್ಲ ತನ್ನ ಜೊತೆ ತೊಗೊಂಡು ಬಂದು ಡೆಪಾಸಿಟ್ಸ್ ಮಾಡೋದ್ರಿಂದ ಏನಾಗಿರುತ್ತೆ, ಈ ಪ್ಲೇನ್ಸು ತುಂಬ ಫರ್ಟೈಲ್ ಆಗಿರುತ್ತೆ, ರಿಚ್ ಇನ್ ಮಿನರಲ್ಸ್, ವೆರಿ ರಿಚ್ ಇನ್ ಮಿನರಲ್ಸ್ ಇದು. ಓಕೆ, ನೋಡಿ ಅದಕ್ಕೆ ಮತ್ತೆ ಏನು ಹೇಳ್ತಿದ್ದಾರೆ,
ಕನ್ಸ್ಟ್ರಕ್ಷನ್ ಆಫ್ ಟ್ರಾನ್ಸ್ಪೋರ್ಟ್ ನೆಟ್ವರ್ಕ್ ಇಸ್ ವೆರಿ ಈಸಿ. ಈಗ ರೋಡ್ ಕನ್ಸ್ಟ್ರಕ್ಷನ್ಸ್ ಎಲ್ಲ ನೀವು ನೋಡೋದಾದರೆ ಮೌಂಟೇನ್ಸ್ ಮೇಲೆ ರೋಡ್ ಕನ್ಸ್ಟ್ರಕ್ಟ್ ಮಾಡೋದು ಎಷ್ಟು ಕಷ್ಟ ಅಂತ ನಮಗೆ ಗೊತ್ತು. ಬಿಕಾಸ್ ಮೌಂಟೇನ್ಸ್ನ ಏನು ಕೊರಿಬೇಕು, ನೀಟಾಗಿ ಕಟ್ ಮಾಡಬೇಕು, ಆಮೇಲೆ ರೋಡ್ ಲೇಯಿಂಗ್ ಮಾಡಬೇಕು. ಬಟ್ ಪ್ಲೇನ್ಸ್ ಮೇಲೆ ಹಂಗಲ್ಲ, ಬಿಕಾಸ್ ಇಟ್ಸ್ ಆಲ್ರೆಡಿ ಫ್ಲ್ಯಾಟ್, ನಾವು ರೋಡ್ ಹಾಕ್ಕೊಂಡು ಹೋಗ್ಬೋದು. ಸೊ ಟ್ರಾನ್ಸ್ಪೋರ್ಟ್ ನೆಟ್ವರ್ಕ್ ಈಸಿ ಆಗುತ್ತೆ, ರೋಡ್ಸ್ ರೈಲ್ವೇಸ್ ಎಲ್ಲ ಮಾಡೋದು ತುಂಬ ಈಸಿ ಆಗುತ್ತೆ ಪ್ಲೇನ್ಸ್ ಮೇಲೆ. ಮತ್ತು ನೋಡಿ, ಫ್ಲ್ಯಾಟ್ ಲ್ಯಾಂಡ್ ಇಸ್ ಸೂಟಬಲ್ ಫಾರ್ ಬಿಲ್ಡಿಂಗ್. ಈಗ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಅಷ್ಟೇ, ಈಗ ಮೌಂಟೇನ್ಸ್ ಮೇಲೆ ನೀವು ಹೋಗಿ ಇಲ್ಲಿ ಬಿಲ್ಡ್ ಮಾಡೋದಾದರೆ ಬಿಲ್ಡಿಂಗ್ಸ್ ನೋಡಿ ಈ ಥರ, ಅದಕ್ಕೆ ನಾವು ಬೇಸ್ಮೆಂಟ್ ಸ್ಟ್ರಾಂಗ್ ಮಾಡಬೇಕು, ಆ ಥರ ಎಲ್ಲ ಮಾಡಬೇಕು. ಬಟ್ ವೆರಾಸ್ ಲ್ಯಾಂಡ್ ಫ್ಲ್ಯಾಟ್ ಇದ್ದರೆ ಏನಾಗುತ್ತೆ, ನಾವು ಕನ್ಸ್ಟ್ರಕ್ಷನ್ಸ್ ಈಸಿಯಾಗಿ ಮಾಡ್ಕೋಬೋದು. ಮತ್ತು ಇಟ್ ಈಸ್ ಯೂಸ್ಫುಲ್ ಫಾರ್ ಕಲ್ಟಿವೇಷನ್ ಆಲ್ಸೋ. ನಾವು ಎಷ್ಟು ಭೂಮಿ ಬೇಕಂದ್ರೆ ಅಷ್ಟು ಭೂಮಿ ನಾವು ಏನು ಬೆಳೆಗಳು ಹಾಕ್ಬೋದು, ಅಗ್ರಿಕಲ್ಚರ್ ಮಾಡ್ಬೋದು. ವೆರಾಸ್ ನಾವು ನೋಡಿದ್ವಿ ಮೌಂಟೇನ್ಸಲ್ಲಿ ಏನು ಮಾಡ್ಬೇಕು, ನಾವು ಅದನ್ನ ಸ್ಟೆಪ್ ಕಲ್ಟಿವೇಷನ್ ಮಾಡಬೇಕು, ಸ್ಟೆಪ್ ಥರ ಭೂಮಿನ ಕೊಯ್ದು ಆಮೇಲೆ ಕಲ್ಟಿವೇಷನ್ ಮಾಡಬೇಕಾಗ್ತಿತ್ತು. ಬಟ್ ಇಲ್ಲಿ ಏನಾಗ್ತಿದೆ ನೋಡಿ, ಕಲ್ಟಿವೇಷನ್, ಸೊ ವಾಟರ್ ಸ್ಟೋರೇಜ್ ಕೂಡ ಈಸಿಯಾಗಿ ಆಗುತ್ತೆ. ವೆರಾಸ್ ಮೌಂಟೇನ್ಸ್ ಹಾಗೆ ಫ್ಲೋ ಆಗಿಬಿಡ್ತಾ ಇತ್ತು ವಾಟರು. ಓಕೆ, ಸೊ ಇಟ್ ಈಸ್ ಸೂಟಬಲ್ ಫಾರ್ ಬಿಲ್ಡಿಂಗ್ ಹೌಸಸ್ ಆ್ಯಂಡ್ ಕಲ್ಟಿವೇಷನ್ ಅಂತ ಹೇಳ್ತಾ ಇದ್ದಾರೆ. ಎಕ್ಸಾಂಪಲ್ಸ್ ನೋಡಿ, ಗಂಗಾ ಬ್ರಹ್ಮಪುತ್ರ ಪ್ಲೇನ್ಸ್ ಆಫ್ ಇಂಡಿಯಾ ಅಂತ ಹೇಳ್ತಾ ಇದ್ದಾರೆ. ಮತ್ತು ಯಾಂಗ್ಟೇಸ್ ಇನ್ ಚೈನಾ. ನೋಡಿ, ಇದು ನಮ್ಮದು ಇಂಡಿಯಾ ಮ್ಯಾಪ್ ಅಂತ ತಿಳ್ಕೊಳ್ಳೋಣ. ಐ ಹ್ಯಾವ್ ಜಸ್ಟ್ ಡ್ರಾನ್ ಅ ಸ್ಮಾಲ್ ಪೋರ್ಷನ್ ಆಫ್ ಇಂಡಿಯಾ ಮ್ಯಾಪ್. ಓಕೆ, ಇದು ನೋಡಿ ನಮ್ಮದು ಹಿಮಾಲಯಾಸ್ ಏನಿದೆ ಅಲ್ವಾ, ಆ ಹಿಮಾಲಯಾಸ್ ಏನದು ಯೂಶ್ವಲಿ ರಿವರ್ಸ್ ಎಲ್ಲ ಒರಿಜಿನೇಟ್ ಆಗುತ್ತೆ, ಮೌಂಟೇನ್ಸಲ್ಲಿ ಅಥವಾ ಹಿಲ್ಸಲ್ಲಿ ಒರಿಜಿನೇಟ್ ಆಗುತ್ತೆ. ಸೊ ಹಿಮಾಲಯಾಸಿಂದ ತುಂಬ ರಿವರ್ಸ್ ಒರಿಜಿನೇಟ್ ಆಗ್ತಾ ಇದೆ. ಓಕೆ, ಆ ರಿವರ್ಸ್ ನೋಡಿ, ಮೇನ್ಲಿ ಗಂಗಾ, ಯಮುನಾ, ಈ ಥರ ರಿವರ್ಸ್ ಎಲ್ಲ ಒರಿಜಿನೇಟ್ ಆಗ್ತಾ ಇದೆಯಲ್ವಾ. ಸೊ ಏನಾಗುತ್ತೆ, ರಿವರ್ ಫ್ಲೋ ಆದಾಗ ತನ್ನ ಜೊತೆ ತಾನು ಡೆಪಾಸಿಟ್ಸ್ ತಂದು ಈ ಬ್ಯಾಂಕ್ಸಲ್ಲಿ ಡೆಪಾಸಿಟ್ ಮಾಡ್ತಾ ಹೋದಾಗ ಏನಾಗುತ್ತೆ, ಈ ಥರ ಪ್ಲೇನ್ಸ್ ಫಾರ್ಮ್ ಆಗುತ್ತೆ. ಅದಕ್ಕೆ ನೀವು ನೋಡ್ಬೋದು ಇಲ್ಲಿ ಉತ್ತರ ಪ್ರದೇಶ್, ಬಿಹಾರ್ ಈ ಏರಿಯಾ ಏನಿದೆ ಅಲ್ವಾ, ಅದಕ್ಕೆ ಅದು ಮೋಸ್ಟ್ ಪಾಪ್ಯುಲೇಟೆಡ್. ಆಲ್ಮೋಸ್ಟ್ ಈ ಟೂ ಸ್ಟೇಟ್ಸಿಂದಾನೇ ಆಲ್ಮೋಸ್ಟ್ 35 crore ಪೀಪಲ್ ಇದ್ದಾರೆ. ಓನ್ಲಿ ಇನ್ UP ದೇರ್ ಇಸ್ 22 crores ಆಫ್ ಪೀಪಲ್, ಅಷ್ಟು ಜನ. ಸೊ ಅದಕ್ಕೆ ನಾವು ಹೇಳಿದ್ದು ಡೆನ್ಸಿಟಿ ಆಫ್ ಏರಿಯಾ ಅಂದರೆ ಏನು ಗೊತ್ತಾ, ಜಸ್ಟ್ ಇಮ್ಯಾಜಿನ್, ಇದು 1 square kilometer ಅಂತ ತಿಳ್ಕೊಳ್ಳೋಣ. ಏನಾಗುತ್ತೆ, ಈ ಸ್ಕ್ವೇರ್ ಕಿಲೋಮೀಟ್ರಲ್ಲಿ ಜನ ಜಾಸ್ತಿ ವಾಸ ಮಾಡ್ತಾ ಇದ್ರೆ ಇದು ವೆರಿ ಡೆನ್ಸ್ಡ್ ಏರಿಯಾ ಅಂತ ಕರಿತೀವಿ, ಅಥವಾ ಥಿಕ್ಲಿ ಪಾಪ್ಯುಲೇಟೆಡ್ ಅಂತ ಕರಿತೀವಿ. ವೆರಾಸ್ ಇನ್ ಸ್ಕ್ವೇರ್ ಕಿಲೋಮೀಟರ್ ಅಲ್ಲೊಂದು ಇಲ್ಲೊಂದು ಮನೆ ಅಥವಾ ಜನ ಕಾಣಿಸಿದ್ರೆ ನಾವು ಇದನ್ನ ಸ್ಕೇರ್ಸ್ಲಿ ಪಾಪ್ಯುಲೇಟೆಡ್ ಅಥವಾ ಲೋ ಡೆನ್ಸಿಟಿ ಅಂತ ಕರಿತೀವಿ. ಗೊತ್ತಾಯ್ತಲ್ಲ, ಇದು ಹೈಲಿ ಡೆನ್ಸ್ಡ್. ಓಕೆನಾ, ಯಾಕಂತ ಗೊತ್ತಾಯ್ತು ಅಲ್ಲ, ಬಿಕಾಸ್ ಅವೈಲಬಿಲಿಟಿ ಆಫ್ ವಾಟರ್ ಇದೆ. ವಾಟರಿಂದ ನಮಗೆ ಕಲ್ಟಿವೇಷನ್ಗೆಲ್ಲ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಡ್ರಿಂಕಿಂಗ್ ಪರ್ಪಸ್ಗೆ, ಇಂಡಸ್ಟ್ರೀಸ್ಗೆ ವಾಟರ್ ತುಂಬ ಯೂಸ್ಫುಲ್. ಸೊ ಅದಕ್ಕೆ ನೀರು ಇರುತ್ತೆ, ಮತ್ತು ಫ್ಲ್ಯಾಟ್ ಸರ್ಫೇಸ್ ಲ್ಯಾಂಡ್ ಇರುತ್ತೆ. ಇದರಿಂದ ಏನು ಹ್ಯೂಮನ್ಸ್ಗೆ ತುಂಬ ಹೆಲ್ಪ್ಫುಲ್. ಓಕೆ, ನಮ್ಮ ನೆಕ್ಸ್ಟ್ ಟಾಪಿಕ್ ನೋಡಿ, ಇಟ್ ಈಸ್ ಲ್ಯಾಂಡ್ ಫಾರ್ಮ್ಸ್ ಆ್ಯಂಡ್ ದ ಪೀಪಲ್. ನಾವೀಗ ನೋಡಿದ್ವಿ ಯಾವ್ಯಾವ ಥರ ಲ್ಯಾಂಡ್ ಫಾರ್ಮ್ಸ್ ಇದೆ ಅಂದರೆ ವೇರಿಯೇಷನ್ಸ್ ಇನ್ ಲ್ಯಾಂಡ್ ಫಾರ್ಮ್ಸ್ ನೋಡಿದ್ವಿ, ಯಾವ್ದು ಮೌಂಟೇನ್ಸು, ಪ್ಲ್ಯಾಟು ಮತ್ತು ಪ್ಲೇನ್ಸ್. ಓಕೆ, ಇದು ವೇರಿಯೇಷನ್ಸ್ ಇನ್ ಲ್ಯಾಂಡ್ ಫಾರ್ಮ್ಸ್. ಭೂಮಿ ಅಂದರೆ ನಮ್ಮ ಅರ್ತ್ ಸರ್ಫೇಸ್ ಏನಿದೆ ಅಲ್ಲ, ಅದು ಒಂದೇ ಥರ ಇಲ್ಲ. ಮೌಂಟೇನ್ಸ್ ಆಗಿದೆ, ಮತ್ತು ಪ್ಲ್ಯಾಟೂಸ್ ಇದೆ, ಪ್ಲೇನ್ಸ್ ಇದೆ, ಈ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ಲ್ಯಾಂಡ್ ಫಾರ್ಮ್ಸ್ ಇದೆ. ಅದಕ್ಕೆ ಡಿಫ್ರೆಂಟ್ ಟೈಪ್ಸ್ ಆಫ್ ಲ್ಯಾಂಡ್ ಫಾರ್ಮ್ಸ್ ಇರುವಾಗ ಅದಕ್ಕೆ ಹೊಂದ್ಕೊಂಡು ಹೋಗೋ ಪೀಪಲ್ ಕೂಡ, ಅವ್ರ ಲೈಫ್ ಸ್ಟೈಲು, ವೇ ಆಫ್ ಲೈಫ್ ಏನಿದೆ, ಫುಡ್ ಹ್ಯಾಬಿಟ್ಸು, ಡ್ರೆಸ್ಸಿಂಗು, ಇದು ಕೂಡ ಆ ಲ್ಯಾಂಡ್ ಫಾರ್ಮ್ಗೆ ತಕ್ಕನಂಗೆ ಇರುತ್ತೆ. ಮೌಂಟೇನ್ಸಲ್ಲಿ ನೋಡ್ಬೋದು, ಜಾಸ್ತಿ ವೆದರು ಚಳಿ ಇರೋದ್ರಿಂದ ಏನು ಮಾಡ್ತಾರೆ ಇವರು, ಡ್ರೆಸ್ಸಸ್ ಎಲ್ಲ ಹೆಂಗಿರುತ್ತೆ, ಫುಲ್ ವಾರ್ಮ್ ಕ್ಲೋತ್ಸ್ ಹಾಕೋತಾರೆ ಅಲ್ವಾ. ಮತ್ತು ಇವ್ರ ಫುಡ್ ಹ್ಯಾಬಿಟ್ಸೇ ಬೇರೆ ಥರ ಇರುತ್ತೆ. ಆಲ್ಮೋಸ್ಟ್ ಇವ್ರು ಜಾಸ್ತಿ ರಾ ಫುಡ್ಡು ಕನ್ಸ್ಯೂಮ್ ಮಾಡ್ತಾ ಇರ್ತಾರೆ, ಅಂದರೆ ಫ್ರೂಟ್ಸು ಈ ಥರದ್ದೆಲ್ಲ ಜಾಸ್ತಿ ತಿಂತಾ ಇರ್ತಾರೆ. ಮತ್ತು ಪ್ಲ್ಯಾಟೂಗೆ ಬರ್ತೀವಿ, ಇಲ್ಲಿ ಫ್ಲ್ಯಾಟ್ ಲ್ಯಾಂಡ್ ಇರೋದ್ರಿಂದ ದೇ ಕ್ಯಾನ್ ಕಲ್ಟಿವೇಟ್, ಬಟ್ ಪ್ಲೇನ್ಸ್ ಅಷ್ಟು ಜಾಸ್ತಿ ಕಲ್ಟಿವೇಷನ್ ಮಾಡೋಕ್ಕಾಗಲ್ಲ. ಮತ್ತು ಮೌಂಟೇನ್ಸಲ್ಲಿ ಗೊತ್ತು ಟ್ರಾನ್ಸ್ಪೋರ್ಟೇಷನ್ಸ್ ಇರಲ್ಲ ನೀಟಾಗಿ, ಮತ್ತು ಇನ್ಫ್ರಾಸ್ಟ್ರಕ್ಚರ್ ತುಂಬ ಕಡಿಮೆ ಇರುತ್ತೆ. ಅಂದರೆ ಹಾಸ್ಪಿಟಲ್ಸು, ಸ್ಕೂಲ್ಸು ಈ ಥರ ಎಲ್ಲ ತುಂಬ ಕಡಿಮೆ ನೋಡ್ಬೋದು ನಾವು ಮೌಂಟೇನ್ಸಲ್ಲಿ. ನೆಕ್ಸ್ಟು ಪ್ಲ್ಯಾಟೂಸ್ಗೆ ಬಂದರೆ ಇಲ್ಲೂ ಸಹ ಹಂಗೆ ರೋಡ್ಸ್ ಎಲ್ಲ
ಕಷ್ಟ ಇರುತ್ತೆ. ಅಂದರೆ ಅದು ಎಲ್ಲ ಸ್ಟೀಪ್ ಸ್ಲೋಪ್ಸ್, ರೋಡ್ ಕನ್ಸ್ಟ್ರಕ್ಷನ್ಸ್ ಏನಾಗುತ್ತೆ ಕಷ್ಟ ಆಗುತ್ತೆ ಪ್ಲಾಟೂಸಲ್ಲಿ ಕೂಡ. ಇಲ್ಲೂ ಕೂಡ ಇನ್ಫ್ರಾಸ್ಟ್ರಕ್ಚರು ಅಷ್ಟೊಂದಿರಲ್ಲ. ವೆರಾಸ್ ಇನ್ ಪ್ಲೇನ್ಸ್ ನಮಗೆ ಗೊತ್ತು ವಾಟರ್ ಫೆಸಿಲಿಟೀಸ್ ಇರೋದಿದೆ, ಮತ್ತು ಪ್ಲೇನ್ಸ್ ಲಾರ್ಜ್ ಸ್ಟ್ರೆಚಸ್ ಆಫ್ ಲ್ಯಾಂಡ್ ಇರೋದ್ರಿಂದ ಇನ್ಫ್ರಾಸ್ಟ್ರಕ್ಚರ್ ಇರುತ್ತೆ, ಮತ್ತು ಹಾಸ್ಪಿಟಲ್ಸ್, ಸ್ಕೂಲ್ಸು, ಮತ್ತು ಡಿಫ್ರೆಂಟ್ ಟೈಪ್ಸ್ ಆಫ್ ಅಮ್ಯುನಿಟೀಸ್, ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಎಲ್ಲ ನಾವು ಪ್ಲೇನ್ಸಲ್ಲಿ ನೋಡ್ಬೋದು. ಮತ್ತು ಇಲ್ಲಿ ಜನ ಹೇಗಿರ್ತಾರೆ ಅಂದರೆ ತುಂಬ ಮಾಡರ್ನೈಸ್ಡ್ ಆಗಿರ್ತಾರೆ. ವೆರಾಸ್ ಇನ್ ಮೌಂಟೇನ್ಸ್ ನಾವು ಜಾಸ್ತಿ ಟ್ರೈಬ್ಸ್ನ ನೋಡ್ಬೋದು ನಾವು. ಓಕೆ, ಸೊ ಅವ್ರ ವೇ ಆಫ್ ಲೈಫೇ ಬೇರೆ. ವೆರಾಸ್ ಇನ್ ಪ್ಲೇನ್ಸ್ ಅವ್ರ ವೇ ಆಫ್ ಲೈಫೇ ಬೇರೆ, ತುಂಬ ಇಂಡಸ್ಟ್ರಿಯಲೈಸ್ಡು ಮತ್ತು ಸಿವಿಲೈಸ್ಡು ಹಂಗಿರ್ತಾರೆ ಜನ ಇಲ್ಲಿ ಪ್ಲೇನ್ಸಲ್ಲಿ. ಓಕೆ, ಸೊ ಲ್ಯಾಂಡ್ ಫಾರ್ಮ್ಗೆ ದ ವೇ ಆಫ್ ಲೈಫ್ ಪೀಪಲ್ದು ಏನಿರುತ್ತೆ ಅಲ್ವಾ, ಅದು ಅವರು ಲ್ಯಾಂಡ್ ಫಾರ್ಮ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳ್ಬೋದು. ನೋಡಿದ್ವಲ್ಲ ಈ ಡಿಫ್ರೆನ್ಸಸ್ಸು. ಈ ಥರ ಹುಡುಕ್ತಾ ಹೋದರೆ ಇನ್ನೂ ಜಾಸ್ತಿ ಡಿಫ್ರೆನ್ಸಸ್ ನಮಗೆ ಸಿಗುತ್ತೆ. ಅದು ನಿಮಗೆ ಹೋಮ್ವರ್ಕ್ ಅದು. ಓಕೆ, ನೆಕ್ಸ್ಟ್ ನೋಡಿ, ನ್ಯಾಚುರಲ್ ಕೆಲಾಮಿಟೀಸ್ ಸಚ್ ಆಸ್ ಅರ್ತ್ ಕ್ವೇಕ್ಸು, ವಾಲ್ಕ್ಯಾನಿಕ್ ಇರಪ್ಷನ್ಸು, ಸ್ಟ್ರಾಮ್ಸ್ ಆ್ಯಂಡ್ ಫ್ಲಡ್ಸು ಕಾಸ್ ವೈಡ್ ಸ್ಪ್ರೆಡ್ ಡಿಸ್ಟ್ರಕ್ಷನ್ಸ್. ನಮಗೆ ಗೊತ್ತು ಅರ್ತ್ ಕ್ವೇಕ್ಸ್ ಏನಾಗುತ್ತೆ ಅಂತ ಅಲ್ವಾ. ಅರ್ತ್ ಕ್ವೇಕ್ಸ್ ಯೂಶಲಿ ಮೌಂಟೇನಿಯಸ್ ಏರಿಯಾಸ್ ಏನಿರುತ್ತಲ್ವಾ ಅಲ್ಲಿ ಜಾಸ್ತಿ ಅರ್ತ್ ಕ್ವಿಕ್ಸ್ನ ನಾವು ನೋಡ್ಬೋದು. ಸೊ ಅರ್ತ್ ಒಂಥರ ವೈಬ್ರೇಟ್ ಆಗುವಾಗ, ಕಂಪಿಸಿದಾಗ, ಭೂಮಿ ಕಂಪಿಸಿದಾಗ ನಮಗೇನಾಗುತ್ತೆ ಅರ್ತ್ ಕ್ವಿಕ್ಸ್ ಆಗುತ್ತೆ. ವಾಲ್ಕ್ಯಾನಿಕ್ ಇರಪ್ಷನ್ಸ್ ನೋಡಿದ್ದೀರಾ ಹೆಂಗೆ ವಾಲ್ಕ್ಯಾನೋ ಇರಪ್ಟ್ ಆಗುತ್ತೆ ಅಂತ ಅಲ್ವಾ. ಇದರಿಂದ ಎಲ್ಲ ಏನಾಗುತ್ತೆ, ಲಾಸ್ ಆಫ್ ಪ್ರಾಪರ್ಟಿ ಮತ್ತು ಲೈಫ್. ಮತ್ತು ಸ್ಟ್ರಾಮ್ಸ್ ಗೊತ್ತು, ಜಾಸ್ತಿ ಗಾಳಿ ಮಳೆ ಈ ಥರ ಆಗೋದು ಸ್ಟ್ರಾಮ್ಸ್. ಮತ್ತು ಫ್ಲಡ್ಸ್ ಏನಾಗುತ್ತೆ, ಅದು ವಾಟರ್ಗೆ ನೀಟಾಗಿ ಹೋಗೋಕ್ಕೆ ಪ್ಯಾಸೇಜ್ ಇಲ್ಲ ಅಂದರೆ ನಾವೇನು ಮಾಡ್ತಾಯಿದ್ದೀವಿ, ಈಗ ನಾವು ಪ್ಲೇನ್ಸ್ ಮೇಲೆ ಎಲ್ಲ ರಿವರ್ ಹೆಂಗೆ ಫ್ಲೋ ಆಗುತ್ತೆ ಅಲ್ವಾ, ರಿವರ್ದು ನಾವೇನು ಮಾಡ್ತಾಯಿದ್ವಿ, ಅದನ್ನು ತಡೆ ಹಿಡಿತಾ ಇದ್ದೀವಿ. ಡ್ಯಾಮ್ಸು ಈ ಥರ ಎಲ್ಲ ಕಟ್ತಾ ಇದ್ದೀವಿ. ಅದರಿಂದ ಏನಾಗುತ್ತೆ, ಫ್ಲಡ್ಸ್ ಎಲ್ಲ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಇದನ್ನ ವೈಡ್ ಸ್ಪ್ರೆಡ್ ಡಿಸ್ಟ್ರಕ್ಷನ್ಸ್ ಈ ಥರ ಎಲ್ಲ ಆದಾಗ ಏನಾಗುತ್ತೆ, ಪ್ರಾಪರ್ಟಿ ಲಾಸ್ ಆಗುತ್ತೆ ಮತ್ತು ಲಾಸ್ ಆಫ್ ಲೈಫ್. ಇದನ್ನೆಲ್ಲ ನಾವು ಜನರಿಗೆ ಮಾಡಬೇಡಿ ಅಂತ ಎಜುಕೇಟ್ ಮಾಡಬೇಕು. ಆಗ ಏನಾಗುತ್ತೆ, ಈ ಥರ ನ್ಯಾಚುರಲ್ ಕೆಲಾಮಿಟೀಸ್ನ ನಾವು ತಡೆ ಹಿಡಿಬೋದು. ಓಕೆ, ನೆಕ್ಸ್ಟ್ ನೋಡೋಣ. ಓಕೆ ನೋಡಿ, ನಾನು ಹೇಳ್ತಿದ್ದೆ ಅಲ್ವಾ, ನಾವು ಹೇಗೆ ನಮ್ಮ ರಿಸೋರ್ಸಸ್ನ ವೇಸ್ಟ್ ಮಾಡ್ತಾ ಇದ್ದೀವಿ ಅಂತ. ಇನ್ ಹೌ ಮೆನಿ ವೇಸ್ ವಿ ಯೂಸ್ ದಿ ಲ್ಯಾಂಡ್ ಆ್ಯಂಡ್ ವಾಟರ್. ನೋಡಿ, ಕ್ವೈಟ್ ಆಫನ್ ಇನ್ ಅ ವೇಸ್ಟ್ಫುಲ್ ಮ್ಯಾನರ್. ಹೇಗೆ ನೋಡಿ, ಕನ್ಸ್ಟ್ರಕ್ಟಿಂಗ್ ಹೌಸಸ್ ಆನ್ ಅ ಫರ್ಟೈಲ್ ಲ್ಯಾಂಡ್. ನಾನು ಹೇಳಿದ್ದೆ ಫರ್ಟೈಲ್ ಲ್ಯಾಂಡ್ ನಾವು ಏನಕ್ಕೆ ಯೂಸ್ ಮಾಡ್ಬೋದು, ಫಾರ್ ಅಗ್ರಿಕಲ್ಚರಲ್ ಪರ್ಪಸ್. ನಾವೀಗ ಏನು ಮಾಡ್ತಾ ಇದ್ವಿ, ಇನ್ ದ ನೇಮ್ ಆಫ್ ಮಾಡರ್ನೈಸೇಷನ್ ಏನು ಮಾಡ್ತೀವಿ, ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಸ್ ಎಲ್ಲ ಫಾರ್ಮರ್ಸ್ ಇರ್ತಾರೆ, ಲ್ಯಾಂಡ್ ತೊಗೊಂಡು ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಸ್ನ ಕಟ್ತಾ ಹೋಗ್ತಾ ಇದ್ವಿ. ಆಗ ಏನಾಗುತ್ತೆ, ನಮಗೆ ನಮ್ಮ ಫ್ಯೂಚರ್ ಜನ್ರೇಷನ್ಸ್ಗೆ ಫರ್ಟೈಲ್ ಲ್ಯಾಂಡೇ ಇರಲ್ಲ. ಸೊ ಅವರು ತಿನ್ನೋಕ್ಕೆಲ್ಲ ಕಲ್ಟಿವೇಷನ್ ಮಾಡೋಕ್ಕಾಗಲ್ಲ. ಇದರಿಂದ ಏನಿದೆ, ಫುಡ್ ಸ್ಕೇರ್ಸಿಟಿ ಬರುತ್ತೆ. ಓಕೆ, ನೆಕ್ಸ್ಟು ವಿತ್ರೋ ಗಾರ್ಬೇಜ್ ಆನ್ ಲ್ಯಾಂಡ್. ಚೆನ್ನಾಗಿರೋ ಭೂಮಿ ಮೇಲೆ ತೊಗೊಂಡೋಗಿ ನಾವು ಗಾರ್ಬೇಜ್ನ ಡಂಪ್ ಮಾಡ್ತೀವಿ. ಇದರಿಂದ ಏನಾಗುತ್ತೆ, ಸಾಯಿಲು ಕಂಟ್ಯಾಮಿನೇಟ್ ಆಗುತ್ತೆ. ಅಂದರೆ ಪ್ಲಾಸ್ಟಿಕ್ಸು ಇದೆಲ್ಲ ಹಾಕೋದ್ರಿಂದ ಸಾಯಿಲ್ ಕಂಟ್ಯಾಮಿನೇಟ್ ಆಗಿಬಿಟ್ಟು ಅದು ತನ್ನ ಜೀವನ ಕಳ್ಕೊಳ್ಳುತ್ತೆ. ಆಗ ಅದು ಹಾಗೆ ವೇಸ್ಟ್ಫುಲ್ ಲ್ಯಾಂಡ್ ಆಗಿ ಕನ್ವರ್ಟ್ ಆಗಿಬಿಡುತ್ತೆ. ನೆಕ್ಸ್ಟು ರಿವರ್ಸ್ನ ಪೊಲ್ಯೂಟ್ ಮಾಡ್ತೀವಿ. ಹೇಗೆ ರಿವರ್ಸ್ನ ಪೊಲ್ಯೂಟ್ ಮಾಡ್ತೀವಿ, ಈಗ ಸಪೋಸ್ ಪಿಕ್ನಿಕ್ಗೆಲ್ಲ ಹೋದರೆ ಏನಾದರೂ ತಿಂದ್ಬಿಟ್ಟು ಪ್ಲಾಸ್ಟಿಕ್ ಕವರ್ನ ಎಸಿತೀವಿ, ಅಥವಾ ಈ ಥರ ಬೇರೆ ಬೇರೆ ಸೂವೇಜ್ನ ತೊಗೊಂಡೋಗಿ ನಾವು ರಿವರ್ಸ್ಗೆ ಕನೆಕ್ಟ್ ಮಾಡ್ತೀವಿ, ಡ್ರೈನೇಜಸ್ನ, ಸೂವೇಜಸ್ನ. ಇದರಿಂದ ಎಲ್ಲ ಏನಾಗ್ತಾ ಇದೆ, ರಿವರ್ಸು ಪೊಲ್ಯೂಟ್ ಆಗ್ತಾ ಇದೆ. ಸೊ ನಮಗೆ ನೀರು ಕುಡಿಯೋಕೆ ಕೂಡ ನಮಗೆ ವಾಟರ್ ಇರಲ್ಲ. ಆ ಥರ ನಾವು ತುಂಬ ರಿಸೋರ್ಸಸ್ನ ವೇಸ್ಟ್ ಮಾಡ್ತಾ ಇದ್ದೀವಿ. ನೋಡಿ, ವಿ ಶುಡ್ ಅವಾಯ್ಡ್ ಯೂಸಿಂಗ್ ಸಚ್ ಇಂಪಾರ್ಟೆಂಟ್ ಗಿಫ್ಟ್ಸ್ ಆಫ್ ನೇಚರ್ ಇನ್ ಅ ಕೇರ್ಲೆಸ್ ಮ್ಯಾನರ್. ಕರೆಕ್ಟ್ ಅಲ್ವಾ, ಇದು ನಮಗೆ ಗಿಫ್ಟ್, ಅರ್ತ್ಗೆ ಬಂದಿರೋ ಗಿಫ್ಟ್ ಇದು. ವೈ ಲೈಫ್ ಇಸ್ ಎಕ್ಸಿಸ್ಟಿಂಗ್ ಆನ್ ಅರ್ತ್, ಜಸ್ಟ್ ಬಿಕಾಸ್ ಆಫ್ ದಿ ವಾಟರ್, ಏರ್. ನಾನು ಹೇಳಿದೆ ನಿಮಗೆ ಡೊಮೇನ್ಸ್ ಆಫ್ ದಿ ಅರ್ತ್, ಯಾಕೆ ಅರ್ತ್ ಅಷ್ಟು ಇಂಪಾರ್ಟೆಂಟ್ ಅಂತ. ವಾಟರ್, ಅರ್ತ್ ಮತ್ತು ವಾಟರ್, ಲ್ಯಾಂಡ್ ಆ್ಯಂಡ್ ಏರ್, ಇದು 3 ಇಂಪಾರ್ಟೆಂಟ್ ಕಾಂಪೊನೆಂಟ್ಸ್ ಇರೋದ್ರಿಂದಾನೇ ನಾವಿಲ್ಲಿ ಸಸ್ಟೈನ್ ಆಗ್ತಿರೋ, ಲೈಫ್ ಎಕ್ಸಿಸ್ಟ್ ಆಗ್ತಿರೋದು. ನೆಕ್ಸ್ಟು ನೀವು ನೋಡ್ಬೋದು ಎಷ್ಟೊಂದು ಏರ್ ಪೊಲ್ಯೂಟ್ ಮಾಡ್ತಾ ಇದ್ದೀವಿ ಅಂತ. ಇಂಡಸ್ಟ್ರೀಸ್ ಜಾಸ್ತಿ ಆಗ್ತಾ ಇದೆ, ಮತ್ತು ವೆಹಿಕಲ್ಸ್ ಜಾಸ್ತಿ ಆಗ್ತಾ ಇದ್ದಾರೆ. ಇದರಿಂದ ಏನಾಗ್ತಿದೆ, ಏರ್ ಕೂಡ ಪೊಲ್ಯೂಟ್ ಆಗ್ತಾ ಇದೆ. ಈ ಥರ ನಾವು ನಮಗಿರೋ ರಿಸೋರ್ಸಸ್ನೆಲ್ಲ ಈ ಥರ ವೇಸ್ಟ್ ಮಾಡ್ತಾ ಇದ್ದೀವಿ.
ನೋಡಿ, ಇಟ್ ಈಸ್ ಆರ್ ಡ್ಯೂಟಿ ಟು ಲೀವ್ ದಿ ಅರ್ತ್ ಅ ಬೆಟರ್ ಪ್ಲೇಸ್ ಫಾರ್ ಫ್ಯೂಚರ್ ಜನ್ರೇಷನ್ಸ್ ಆ್ಯಸ್ ವೆಲ್. ಇದು ನಮ್ಮ ಡ್ಯೂಟಿ ಅಲ್ವಾ, ನಮ್ಮ ಫ್ಯೂಚರ್ ಬರೋ ಜನ್ರೇಷನ್ಸ್ಗೆ ಅವರು ಲೈಫ್ ಹೆಲ್ದಿ ಆಗಿರಬೇಕು ಅಂದರೆ ನಾವು ಪೊಲ್ಯೂಟ್ ಮಾಡ್ತಿರೋ ನಮ್ಮ ಪೊಲ್ಯೂಷನ್ನ ನಾವು ಕಡಿಮೆ ಮಾಡ್ಕೊಳ್ಬೇಕು. ಸೊ ಇದಕ್ಕೆ ನಾವು ತುಂಬ ಎನ್ವೈರ್ನಮೆಂಟಲಿಸ್ಟ್, ಅದಕ್ಕೆ ಯಾವಾಗಲೂ ನೀವು ನ್ಯೂಸಲ್ಲೆಲ್ಲ ನೋಡ್ಬೋದು. ಸೊ ಏನು ಮಾಡ್ತೀವಿ ನೋಡಿ, ಮನೆ ಕಟ್ಟೋಕ್ಕೆ ಏನು ಮಾಡ್ತೀವಿ, ಫಾರೆಸ್ಟ್ನೆಲ್ಲ ಕಟ್ ಮಾಡ್ತಾ ಹೋಗ್ತಾ ಇದ್ದೀವಿ. ಅದರಿಂದ ಏನಾಗುತ್ತೆ, ಆಕ್ಸಿಜನ್ ಲೆವೆಲ್ ಕಡಿಮೆ ಆಗುತ್ತೆ. ಸೊ ಬ್ರೀದಿಂಗ್ ಕೂಡ ಕಷ್ಟ ಆಗುತ್ತೆ. ಈ ಥರ ನಾವು ವೇಸ್ಟ್ ಮಾಡೋದನ್ನ ಕಡಿಮೆ ಮಾಡಬೇಕು. ನಮ್ಮ ಪೇರೆಂಟ್ಸ್ನ, ನಮ್ಮ ರಿಲೇಟಿವ್ಸ್ನ ಎಲ್ಲ ಫ್ರೆಂಡ್ಸ್ನೆಲ್ಲ ನಾವೇ ಎಜುಕೇಟ್ ಮಾಡಬೇಕು ದಟ್ ಈ ಥರ ಓವರ್ ಯೂಸೇಜ್ ಮಾಡಬಾರ್ದು ರಿಸೋರ್ಸಸ್ನ ಅಂತ. ಇದಿಷ್ಟು ನಮ್ಮ ಇಲ್ಲಿ ಲೆಸನ್ ಆಗಿತ್ತು, ದಟ್ ಈಸ್ ಮೇಜರ್ ಲ್ಯಾಂಡ್ ಫಾರ್ಮ್ಸ್ ಆಫ್ ದಿ ಅರ್ತ್. ನೆಕ್ಸ್ಟ್ ಕ್ಲಾಸು ಹೊಸ ಲೆಸನಿಂದ ಸ್ಟಾರ್ಟ್ ಮಾಡೋಣ. ಥ್ಯಾಂಕ್ ಯು.